ಕಾರ್ಯಕರ್ತರನ್ನ ಏನು ಕಳೆದ 13 ದಿನಗಳಿಂದ ಬಂಧಿಸಿ ಪರಪ್ಪನಗರ ಜೈಲಲ್ಲಿ ಇಡಲಾಗಿತ್ತು. ಅದಾದ ಬಳಿಕ ಈಗ ಎಲ್ಲ ಕರವೇ ಕಾರ್ಯಕರ್ತರನ್ನು ಬಿಗಿ ಭದ್ರತೆಯಲ್ಲಿ ಏನೋ ಪರಪ್ಪನಗರ ಜೈಲಿಂದ ನೇರವಾಗಿ BMTC ಬಸ್ ಮೂಲಕ ಮೆಜೆಸ್ಟಿಕ್ಗೆ ಕರೆದುಕೊಂಡು ಬಂದುಬಿಡಲಾಗಿದೆ. ಈಗ ಕರವೇ ಕಾರ್ಯಕರ್ತರು ಎಲ್ಲರೂ ಕೂಡ ಬಸ್ನಿಂದ ಇಳಿದು ಕೆಳಗಡೆ ಬಂದಿದ್ದಾರೆ. ನಾನು ಒಂದು ಕರವೇ ಕಾರ್ಯಕರ್ತರನ್ನ ಮಾತಾಡ್ತೀನಿ ಸರ್. ಈಗ 13 ದಿನ ಪರಪ್ಪನಗರ ಜೈಲಲ್ಲಿ ತಮ್ಮ ನಾಯಕರ ಜೊತೆ ಈ ಒಂದು ನಾಮಫಲಕದ ವಿಚಾರವಾಗಿ ತಾವೆಲ್ಲರೂ ಕೂಡ ಜೈಲುವಾಸ ಅನುಭವಿಸಿ ಬಂದಿದ್ರಿ, ಕನ್ನಡಕ್ಕೋಸ್ಕರ ಜೈಲುವಾಸ ಆಗಿರುವಂಥದ್ದು. ಆದರೆ ನಾರಾಯಣಗೌಡರನ್ನ ಈಗ ಹಳೆಯ ಒಂದು ಪ್ರಕರಣದಲ್ಲಿ ಮತ್ತೆ ವಶಕ್ಕೆ ಪಡೆದಿದ್ರಿ, ಏನು ಹೇಳ್ತೀರಿ? ಅವರನ್ನು ಬಂಧಿಸಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ಕೋಪವನ್ನು ತರಿಸುವಂಥ ಕೆಲಸ ಮಾಡಿದೆ. ಯಾಕೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರನ್ನ ಒಂದು ಪ್ಲಾನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದರೆ 2012-13 ಇರುವಂಥ ಕೇಸನ್ನು ಈಗ ಮುಂದೆ ತಂದಿಟ್ಟು ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಆದರೆ ಅವ್ರ ಬಂಧನಕ್ಕೆ ಒಳಪಟ್ಟರೆ ಅವ್ರೇನು ಅಂಜೋದಿಲ್ಲ. ಈ ನಾಡಿಗೋಸ್ಕರ, ಈ ನುಡಿಗೋಸ್ಕರ, ಈ ನೆಲಕ್ಕೋಸ್ಕರ, ಈ ಜಲಕ್ಕೋಸ್ಕರ, ಕನ್ನಡ ನಾಡಿನ ಮಕ್ಕಳ ಭವಿಷ್ಯಕ್ಕೋಸ್ಕರ 365 ದಿನವೂ ಜಪ ತಪ್ಪಿಸುವಂಥ ವ್ಯಕ್ತಿ ಸನ್ಮಾನ್ಯ TA ನಾರಾಯಣಗೌಡರು. ಸರ್, ಈಗ ಈ ವಶಕ್ಕೆ ಪಡೆದರೂ ಕೂಡ ಹಳೆ 2017 ಪ್ರಕರಣವನ್ನು ಸಕ್ಕರ ಹಾಗಾದರೆ ಮತ್ತೆ ಏನಾದರೂ ಈ ಒಂದು 13 ಪ್ರಕರಣ ಮತ್ತೆ ಅದನ್ನು ಕೆದಕುವಂಥ ಕೆಲಸ ಮಾಡ್ತಂತೀರ ಹಾಗಾದರೆ ನೀವೆಲ್ಲರೂ? ಅಂದರೆ ಇದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದೆ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ TA ನಾರಾಯಣಗೌಡರಿಗೆ ಯಾವುದಕ್ಕೂ ಜಗ್ಗದಿಲ್ಲ. ಸರ್, ಈಗ ಎಲ್ಲ ಕಾರ್ಯಕರ್ತರನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಯಾವ ಒಂದು ಮಾನದಂಡ ಅಂತಂದರೆ ತಮಗೇನಾದರೂ ಈಗ ಶ್ಯೂರಿಟಿ ಕೊಟ್ಟಿರುವಂಥದ್ದು ಜೊತೆಗೆ ಏನೇನೊಂದು ಆದೇಶ ಆಗಿದೆ? ಈಗ ಮುಂದಿನ ದಿನಗಳಲ್ಲಿ ತನಿಖೆ ಜೊತೆಗೆ ಬೇರೆ ಏನು ಆದೇಶ ಆಗಿದೆ ಸರ್? ಸರ್, ಮುಂದಿನ ದಿನಗಳಲ್ಲಿ ನಮಗೆ ನಾಳೆ ದೇವನಹಳ್ಳಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಸಂದೇಶನ ಈಗಾಗಲೇ ನಮ್ಮ ಮುಖ್ಯ ನ್ಯಾಯಾಧೀಶರು ಹೇಳಿದ್ದಾರೆ. ಹಾಗಾಗಿ ನಾವು ನಾಳೆ ದೇವನಹಳ್ಳಿ ಕೋರ್ಟ್ಗೆ ಹೋಗಬೇಕಾಗಿದೆ. ಏನು ಹೇಳ್ತೀರಿ ತಾವು? ಕರ್ನಾಟಕ ರಕ್ಷಣಾ ವೇದಿಕೆ ಸರ್ಕಾರ ಇವತ್ತಿನ ದಿವಸ ಪೊಲೀಸ್ ಇಲಾಖೆಯನ್ನು ಮುಂದಿಟ್ಟುಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ನ್ಯಾಯಯುತವಾದ ಹೋರಾಟವನ್ನು ಇವತ್ತು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದೆ. ನಮ್ಮ ನಾರಾಯಣಗೌಡರು ಯಾವುದೇ ಕಾರಣಕ್ಕೂ ಇಂಥ 100 ಕೇಸುಗಳನ್ನು ಹಾಕಿ ಕರ್ನಾಟಕದಲ್ಲಿ ಏನಾದರೂ ನಮ್ಮನ್ನು ದಮನ ಮಾಡ್ತೇವೆ ಅನ್ನೋಂಥ ವಿಚಾರ ಇದ್ದರೆ ಅದು ಶತ ಸುಳ್ಳು. ಯಾಕಂದರೆ ಕರ್ನಾಟಕಕ್ಕಾಗಿ, ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕಾಗಿ ಇರುವಂಥ ಏಕೈಕ ವ್ಯಕ್ತಿ ಯಾರು ಅದಾರ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ TA ನಾರಾಯಣಗೌಡರು. ಇಂಥ ಹೆದರಿಕೆಗೆ, ಇಂಥ ಬೆದರಿಕೆಗೆ, ಇಂಥ ಕೇಸ್ಗಳಿಗೆ, ಇಂಥ ಜೈಲು ವಾಸಗಳಿಗೆ, ಇಂಥ ಬೂಟಿ ಏಟಿಗೆ, ಲಾಠಿ ಏಟಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಇರೋದಿಲ್ಲ. ಕನ್ನಡವನ್ನು ಉಳಿಸುತ್ತೇವೆ, ಕನ್ನಡವನ್ನು ಬೆಳೆಸುತ್ತೇವೆ. ಸರ್, ಹಳೆ ಕೇಸನ್ನು ತೆಗೆದು ಹಾಗಾದರೆ ಕರ್ನಾಟಕದಲ್ಲಿ ಒಂದು ಕಡೆ ಹೇಳ್ತಾರೆ ಕನ್ನಡಿಗರು ಸಾರ್ವಭೌಮರು, ಸಿದ್ದರಾಮಯ್ಯನವರು ಕೂಡ ಹೇಳಿದರು ನಾನು ಕನ್ನಡ ಪರ ಅಂತ ಹೇಳಿದ್ರು. ಈಗ ಎಲ್ಲೋ ಒಂದು ಕಡೆ ಕರವೇ ಕಾರ್ಯಕರ್ತರನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸುವಂಥ ಕೆಲಸ ಆಗ್ತಿದೆ ಅಂತ ಕಂಡು ಬರ್ತಿದೆಯಾ ತಮಗಾದ್ರೆ? ಏನಾಗಿದೆ ಅಂತಂದರೆ ಈ ಸರ್ಕಾರಕ್ಕೆ ಕನ್ನಡಿಗರನ್ನು ಹೆದರಿಸುವಂಥ ಮಾತ್ರ ನೈತಿಕತೆ ಇದ್ದವರು. ಕನ್ನಡದ ಬಗ್ಗೆ ಕಾಳಜಿ ಇಲ್ಲ. ಸಿದ್ದರಾಮಯ್ಯರು ತಮಗೆ ಓಟ್ ಬೇಕಾದಾಗ ಕನ್ನಡದ ಬಗ್ಗೆ ಮಾತಾಡ್ತಾರೆ ಹೊರತು ಅವರ ಅಧಿಕಾರ ಬಂದಾಗ ಕನ್ನಡಿಗರನ್ನು ತುಳಿಯುವಂಥ ಕೆಲಸವನ್ನು ಇವತ್ತಿನ ದಿವಸ ಈ ನಾಡಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಪರಪ್ಪನಗರ ಜೈಲಿಂದ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಅವ್ರನ್ನ ಬಂದಿತ್ತು, ಜೊತೆಗೆ ಬಂದಿತ್ತು. ಆದರೆ ಈಗ ಎಲ್ಲ ಕಾರ್ಯಕರ್ತರು ಸಹ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕರೆದುಕೊಂಡು ಬಂದು ಬಿಡುವಂಥ ಒಂದಷ್ಟು ಕೆಲಸ ಆಗಿದೆ. ಈ ಒಂದು ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು.